ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನನಗೆ ಒಂದು ಆವರೇಜ್ ಸ್ಯಾಲರಿ ಬರ್ತಾಯಿತ್ತು. ಆದರೆ ಅಷ್ಟು ನನಗೆ ಸಾಲ್ತಾ ಇರಲಿಲ್ಲ. ಜೊತೆಗೆ ನನಗೆ ತುಂಬ ಟೈಮೂ ಅಲ್ಲಿ ಸಿಗೋದು, ಬೆಳಿಗ್ಗೆ ಸಂಜೆ ಮತ್ತು ಸಂಡೇ ಹಾಲಿಡೇಸ್ ಎಲ್ಲನೂ. ಆ ಸಮಯದಲ್ಲಿ ಜಸ್ಟ್ ಫನ್ಗೋಸ್ಕರ ನಾನು ಕೆಲವು ವಿಷಯಗಳನ್ನು ಮಾಡ್ತಾ ಹೋದೆ. ಇದರಿಂದ ನನಗೆ ಗೊತ್ತಿಲ್ಲದೇ ನಾನು ನನ್ನ ಕೆಲಸದಲ್ಲಿ ಬರೋ ಸ್ಯಾಲರಿಗಿಂತ ಇನ್ನೂ ಹೆಚ್ಚಿನ ಹಣವನ್ನೇ ಗಳಿಸ್ತಾ ಇದ್ದೆ. ಆದರೆ ಈ ಎಕ್ಸ್ಟ್ರಾ ಇನ್ಕಮ್ ಬರೋದಕ್ಕೆ 1 ವರ್ಷದ ಮೇಲೇ ಆಯಿತು. ಆದರೆ ನೀವು ಇನ್ನೂ ಕಡಿಮೆ ಸಮಯದಲ್ಲೇ ಮಾಡ್ಬೋದು. ಯಾಕೆಂದರೆ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಏನು ಮಾಡ್ತಿದ್ದೀನಿ ಅನ್ನುವಂಥ ಐಡಿಯಾನೂ ನನಗಿರಲಿಲ್ಲ. ಸುಮ್ಮನೆ ಅನಿಸಿದ್ದೆಲ್ಲನೂ ಮಾಡ್ತಾ ಇದ್ದೆ. ಇದರಿಂದ ತುಂಬ ಮಿಸ್ಟೇಕ್ಗಳಾದವು, ಟೈಮ್ ವೇಸ್ಟ್ ಆಯಿತು. ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ವೇಸ್ಟ್ ಆಯಿತು. ಮತ್ತು ಸೊಲ್ಯೂಷನನ್ನು ಹುಡ್ಕೋದಕ್ಕೆ ಟೈಮ್ ವೇಸ್ಟ್ ಆಯಿತು. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಆಯಿತು. ಮತ್ತೆ ಕೆಲಸವನ್ನು ಶುರು ಮಾಡೋದಕ್ಕೂ ಟೈಮ್ ವೇಸ್ಟ್ ಆಯಿತು. ಹೀಗೆ ಜಾಸ್ತಿ ಸಮಯನೇ ವೇಸ್ಟೇ ಆಗಿಬಿಟ್ಟಿದೆ. ಆದರೆ ನಿಮಗೆ ಆ ರೀತಿ ಆಗಲ್ಲ. ನಿಮಗೆ ಒಳ್ಳೆ ರೋಡ್ ಮ್ಯಾಪನ್ನು ನಾನು ಹಾಕ್ಕೊಡ್ತೀನಿ. ಇದು ಅಪ್ಡೇಟೆಡ್ ವರ್ಜನ್ನು ಸಹ. ನಾನು ಹೇಗೆ ತಪ್ಪನ್ನು ಮಾಡಿದೆ, ಇವಾಗ ಮಾಡಿದರೆ ಹೇಗೆ ಬೆಟರಾಗಿ ಮಾಡಿವೆ ಅನ್ನೋವಂಥ ರೋಡ್ ಮ್ಯಾಪು. ಇದನ್ನು ಮಾಡೋದಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಏನೂ ಬೇಕೇ ಆಗಿಲ್ಲ. ಇದು ಸ್ಟಾಕ್ ಮಾರ್ಕೆಟೂ ಅಲ್ಲ, ಹಾಗಾಗಿ ರಿಸ್ಕೂ ಇರಲ್ಲ. ಡೈಲಿ 1-2 ಅವರ್ ನೀವು ಇದಕ್ಕಾಗಿ ಕೊಡಬೇಕಾಗುತ್ತೆ. ಅದೇನೇ ನಿಮ್ಮ ದೊಡ್ಡ ರಿಸ್ಕ್. ಜೊತೆಗೆ ನಿಮಗೆ ಯಾವುದೇ ಪ್ರೀವಿಯಸ್ಸು ಎಕ್ಸ್ಪೀರಿಯನ್ಸೂ ಬೇಕಾಗಿಲ್ಲ. ಬಿಗಿನರ್ ಆದ್ರೂ ಓಕೆನೇ, ಇಲ್ಲ ಅಂದ್ರೂ ಓಕೆನೇ. ಸೊ ನೀವು ಆಲ್ರೆಡಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಇನ್ಕಮನ್ನು ಡಬಲ್ ಮಾಡ್ಕೋತೀರಾ. ಕೆಲಸನೇ ಇಲ್ಲ ಅಂದರೆ ಕೆಲಸ ಇರೋರಿಗಿಂತ ಸ್ಪೀಡಾಗಿ ಒಳ್ಳೆ ದುಡ್ಡನ್ನು ಮಾಡ್ಕೋತೀರಾ. ಆದರೆ ಈ ಹಣವನ್ನು ನೀವು ಡಬಲ್ ಅಲ್ಲ, 10 ಪಟ್ಟು ಬೇಕಾದ್ರೂ ಬೆಳೆಸ್ಬೋದು. ಆ ಬೋನಸ್ ಟಿಪ್ಪನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಮ್ಯಾಪ್ನಲ್ಲಿರುವಂಥ ಮೊದಲನೇ ಸ್ಟೆಪ್ಪು ಸ್ಟಾರ್ಟಿಂಗ್ ದ ಜರ್ನಿ. ನೀವು ಇನ್ಕಮನ್ನು ಡಬಲ್ ಮಾಡಬೇಕು ಅನ್ನುವಂಥ ಜರ್ನಿಯನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಡಿಸೈಡ್ ಮಾಡಲೇಬೇಕಾದಂತಹ ಮೊದಲನೇ ವಿಷಯ ಅಂದರೆ ಅದು ನೀವು ಒಬ್ಬ ಸೋಲೋಪ್ರೀನರ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಡಿಸೈಡನ್ನು ಮಾಡ್ಕೊಳ್ಳೋದು. ಇದನ್ನೇನಾದರೂ ನೀವು ಡಿಸೈಡ್ ಮಾಡಲಿಲ್ಲ ಅಂದರೆ ನಿಮ್ಮ ಗೋಲು ಸರಿಯಾಗಿ ನಿಮಗೆ ಕಾಣಲ್ಲ. ಎಲ್ಲೆಲ್ಲೋ ಹೋಗ್ತಾ ಇಷ್ಟ ಬಂದ ಹಾಗೆ ಕೆಲಸವನ್ನು ಮಾಡ್ತಾ ಟೈಮ್ ವೇಸ್ಟು ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಗೋಲು ರೀಚ್ ಆಗದೇನೂ ಇರ್ಬೋದು. ಹಾಗಾಗಿ ನೀವು ಸೋಲೋಪ್ರೀನರ್ ಅಂತ ಹೇಳ್ಬಿಟ್ಟು ಫಸ್ಟು ಡಿಸೈಡನ್ನು ಮಾಡ್ಕೋಬೇಕು. ಸೋಲೋಪ್ರೀನರ್ ಏನು ಅಂದರೆ ಎಂಟರ್ಪ್ರಿನರ್ ಅಂತ ಹೇಳ್ಬಿಟ್ಟು ನೀವು ಕೇಳೇ ಇರ್ತೀರ, ಬಿಸ್ನೆಸ್ ಮ್ಯಾನ್ ಅನ್ಬೋದು. ಇವರು ತಮ್ಮ ಪೀಪಲ್ ಸ್ಕಿಲ್ ಜೊತೆಗೆ ವಿಷನನ್ನು ಇಟ್ಕೊಂಡು ಎಂಪ್ಲಾಯಿನೆಲ್ಲ ಸೇರಿಸಿ ತಮ್ಮ ಪ್ರಾಡಕ್ಟು ಅಥವಾ ಸರ್ವಿಸನ್ನು ಮಾಡಿ ಪ್ರಾಫಿಟನ್ನು ಸಂಪಾದನೆಯನ್ನು ಮಾಡ್ತಾರೆ. ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡನ್ನು ಮಾಡೋದು ಅಂದರೆ ಅದು ಬಿಸ್ನೆಸ್ ಮ್ಯಾನ್ಗಳು. ಸೋಲೋಪ್ರೀನರು ನೀವು ಒಬ್ಬರೇ ಇರ್ತೀರ, ಎಲ್ಲ ಕೆಲಸವನ್ನು ನಿಮ್ಮದೇ ಆಗಿರುತ್ತೆ, ಜೊತೆಗೆ ಪ್ರಾಫಿಟನ್ನು ನಿಮ್ಮದೇ ಆಗಿರುತ್ತೆ. ಅಂದರೆ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಲೇ ಮೈಂಡ್ ಸೆಟ್ಟನ್ನು ಇಟ್ಕೋಬೇಕು. ಸುಮ್ಮನೆ ಹಾಬಿ ಅಂದ್ಕೊಂಡ್ರೆ ದುಡ್ಡು ಮಾಡುವಂಥ ಆಪರ್ಚುನಿಟಿಗಳು ಮಿಸ್ ಆಗ್ತವೆ ಅಥವಾ ನಿಮಗೆ ಕಾಣೋದೇ ಇಲ್ಲ. ಯೋಚನೆ ಮಾಡಬೇಡಿ, ನಿಮಗೆ ಬಿಸ್ನೆಸ್ ನಾಲೆಡ್ಜು ಇರಲೇಬೇಕು ಅಂತಲೂ ಏನೂ ಇಲ್ಲ. ನಿಮಗೆ ಬೇಕಾಗಿರುವಂಥದ್ದು ಹಣವನ್ನು ದುಡಿಬೇಕು ಅನ್ನುವಂಥ ಆಸೆ ಅಥವಾ ಹಠ, ಅದೊಂದು ಗಟ್ಟಿಯಾಗಿ ಇದ್ದರೆ ನಿಮಗೆ ಎಲ್ಲ ತಾನಾಗೇ ಬರ್ತಾ ಹೋಗುತ್ತೆ. ನೀವೇ ಕಲಿತಾ ಹೋಗ್ತೀರಾ. ಇಲ್ಲಾಂದರೆ ನಂತರ ಟೈಮ್ ವೇಸ್ಟನ್ನು ಮಾಡಿಬಿಡ್ತೀರ. ಸೊ ಗುರಿ ಸ್ಟ್ರಾಂಗ್ ಆಗಿ ಇರಲಿ. ಈ ಗುರಿಯನ್ನು ತಲುಪೋದಕ್ಕೆ ಎರಡನೇದು ಪ್ಲ್ಯಾನ್ ದ ಜರ್ನಿ. ಅಂದರೆ ಈ ಗುರಿಗೆ ಬೇಕಾದಂತಹ ಸ್ಕಿಲ್ಲನ್ನು ನೀವು ಹುಡುಕ್ಬಿಟ್ಟು ಪಡ್ಕೋಬೇಕು. ಸ್ಕಿಲ್ ಅಂದರೆ ಕೆಲಸ ಅಂತ. ನಿಮ್ಮ ಗುರಿ ದುಡ್ಡು. ಆ ದುಡ್ಡನ್ನು ತಲುಪುವಂತಹ ವೆಹಿಕಲ್ನೇ ಈ ಸ್ಕಿಲ್ ಆಗಿರುತ್ತೆ. ಯಾವುದೇ ಕಂಪನಿಯಲ್ಲಿ ನಿಮಗೆ ಕೆಲಸ ಮಾಡುವಂತಹ ಸ್ಕಿಲ್ಲು ಚೆನ್ನಾಗಿದ್ರೇ ಕೆಲಸ ಕೊಡುವಂಥದ್ದು ಅಥವಾ ದುಡ್ಡು ಕೊಡುವಂಥದ್ದು. ಇಲ್ಲೂ ಅಷ್ಟೇ. ಹಾಗಾದರೆ ಯಾವ ಸ್ಕಿಲ್ಲನ್ನು ನೀವು ಕಲಿಬೇಕು? ಅದಕ್ಕೆ ನಿಮ್ಮ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಏನೇನು ಬರುತ್ತೆ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾವ ಕೆಲಸಕ್ಕೆ ನಿಮ್ಮ ಹೆಲ್ಪನ್ನು ಕೇಳ್ತಾರೆ, ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸೋದೆಲ್ಲವನ್ನು ಲಿಸ್ಟ್ ಮಾಡ್ತಾ ಹೋಗಿ. ನಾನು ಈ ಲಿಸ್ಟನ್ನು ಮಾಡಿದಾಗ ಟೆಕ್ನಾಲಜಿ ನನಗೆ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬರೋದು, ಓದೋಕ್ಕೆ ಬರೆಯೋಕ್ಕೆ ಬರೋದು ಅಷ್ಟೇ. ಬೇರೆ ಯಾವುದು ನನಗೆ ಗೊತ್ತೇ ಇರಲಿಲ್ಲ. ಸೊ ಜಾಸ್ತಿ ಸ್ಕಿಲ್ ಬೇಕು ಅಂತ ಏನಿಲ್ಲ, ನಿಮಗೆ ಒಂದು ಸ್ಕಿಲ್ ಇದ್ರೇ ಸಾಕು. ಆಮೇಲೆ ಅವಶ್ಯಕತೆ ಬಂದ ಹಾಗೆ ನೀವು ಬೇರೆದನ್ನು ಕಲಿತಾ ಹೋಗ್ಬೋದು. ಅವಾಗಲೇ ಹೇಳಿದ್ನಲ್ಲ, ಆಸೆ ಮತ್ತು ಅದನ್ನು ಪಡಿಲೇಬೇಕು ಅನ್ನೋವಂಥ ಆಟ ಇರಬೇಕಷ್ಟೇ. ನಾನು ಹಾಗೇ ಬೇರೆ ಬೇರೆ ಸ್ಕಿಲ್ಲನ್ನು ಡೆವಲಪ್ ಮಾಡ್ತಾ ಹೋದರೆ ನೀವೂ ಹಾಗೇ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಏನೂ ಗೊತ್ತೇ ಆಗ್ತಿಲ್ಲ ಅಂದರೆ ಈ ವೆಬ್ಸೈಟ್ಗೆ ಬನ್ನಿ. ಇಲ್ಲಿರುವಂತಹ ಯಾವ ಕೆಲಸ ನೀವು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಲಿಸ್ಟ್ ಮಾಡಿ. ನಂತರ ಎಲ್ಲವನ್ನು ಎಲಿಮಿನೇಟ್ ಮಾಡಿಬಿಟ್ಟು ಒಂದನ್ನು ವಿನ್ ಮಾಡಿಸ್ಬೋದು. ಆಮೇಲೆ ಅದನ್ನು ಕಲಿಯೋದಕ್ಕೆ ಶುರು ಮಾಡಿ. ಜಾಸ್ತಿ ಟೈಮನ್ನು ವೇಸ್ಟ್ ಮಾಡಿಬಿಡಿ. ಬೇಗ ಇವಾಗ ಚಾಟ್ ಜಿಪಿಟಿಗೆ ಬನ್ನಿ. ಇಲ್ಲಿ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಕಮಾಂಡನ್ನು ಕೊಡಿ. ನಿಮಗೆ ಇವಾಗ ಡ್ರಾಯಿಂಗ್ ಇಷ್ಟ, ಡ್ರಾಯಿಂಗ್ನಲ್ಲಿ ಎಷ್ಟು ವಿಧ ಇದ್ದಾವೆ, ಅದರಲ್ಲಿ ನಿಮಗೆ ಯಾವ ವಿಧ ಇಷ್ಟ, ಲೋಗೋ ಡಿಸೈನ್ ಅಂತ ಇಟ್ಕೊಳ್ಳೋಣ. ಆ ಕೆರಿಯರ್ಗೆ ಏನೇನು ಕಲಿಬೇಕು ನೋಡಿ. ನೀವು ಡೈಲಿ 2 ಅವರನ್ನು ಕೊಡ್ತೀರಾ, ಸ್ಕಿಲ್ ಹೆಸರನ್ನು ಕೊಡ್ತೀರಾ, ಕೋರ್ಸನ್ನು ನಿಮಗೆ ಕ್ರಿಯೇಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಕೇಳ್ತೀರಾ. ಇವಾಗ ಆನ್ಸರ್ ಬರುತ್ತೆ. ಆ ಆನ್ಸರ್ನ ಪ್ರಕಾರ ಕಲಿಯೋದಕ್ಕೆ ಶುರು ಮಾಡಿ. ಇದಕ್ಕೆ ನಿಮ್ಮ ಹತ್ರ ಇರುವಂತಹ ಟೆಕ್ನಾಲಜಿಯನ್ನೇ ಯೂಸ್ ಮಾಡಿ. ಫ್ರೀಯಾಗಿಯೇ ಆನ್ಲೈನಲ್ಲಿ ಟ್ಯುಟೋರಿಯಲ್ಸ್ನ ನೋಡಿ ಓದಿ. ಯಾರಾದ್ರೂ ಸೀನಿಯರ್ ಸಿಕ್ಕರೆ ಅವರ ಹೆಲ್ಪನ್ನು ತಗೊಳ್ಳಿ. ಇದು 1 ಮಂತ್ ಅಂತ ಏನೋ ತೋರಿಸ್ತಾ ಇದೆ, ನಿಮಗೆ ಸ್ವಲ್ಪ ಜಾಸ್ತಿ ಸಮಯನೇ ಬೇಕಾಗುತ್ತೆ. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಒಂದು ಮೊಬೈಲ್ ಫೋನ್ ಅಷ್ಟೇ. ಗೈಡೂ ಯಾರೂ ಇರಲಿಲ್ಲ.
ಸ್ಕ್ರಿಪ್ಟನ್ನು ಬರೆಯೋದು, ಆ್ಯನಿಮೇಷನು, ಎಡಿಟಿಂಗು, ಥಂಬ್ನೇಲ್ ಡಿಸೈನು ಎಲ್ಲವನ್ನು ಆನ್ಲೈನಲ್ಲೇ ಕಲ್ತಿರೋದು, ಅದು ಫ್ರೀಯಾಗಿಯೇ. ನೀವು ನಿಮ್ಮ ಸ್ಕಿಲ್ಲನ್ನು ಫ್ರೀಯಾಗಿಯೇ ಕಲಿತಾ ಹೋಗ್ಬೋದು. ಇರೋದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಆಸೆ ಹಠದಿಂದ ಅದನ್ನು ಪಡ್ಕೊಳ್ಳಿ. ಆದರೆ ನೀವು ತುಂಬ ಬೇಗ ಕಲಿಬೇಕು ಅಂದರೆ ರಿಸಲ್ಟಿಂದ ಶುರು ಮಾಡಿ. ಬೆಸ್ಟ್ ಅನ್ನುವಂಥ ಕೆಲಸವನ್ನು ಕಾಪಿ ಮಾಡೋದಕ್ಕೆ ಶುರು ಮಾಡಿ. ಅವರು ಹೇಗೆ ಅದನ್ನು ಅಚೀವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿವರ್ಸ್ ಇಂಜಿನಿಯರಿಂಗನ್ನು ಮಾಡಿ. ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ನಿಮ್ಮ ಸ್ವಂತ ಡಿಸೈನನ್ನು ನೀವು ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಬೇಸಿಕ್ ಸ್ಟೇಜನ್ನು ನೀವು ದಾಟಿದ್ರೆ ನೆಕ್ಸ್ಟ್ ಸ್ಟೇಜು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ. ಈ ಸ್ಟೇಜ್ನಲ್ಲಿ ಆಲ್ರೆಡಿ ಆ ಕೆಲಸವನ್ನು ಮಾಡ್ತಿರೋರ ಹತ್ರ ಅಸಿಸ್ಟೆಂಟ್ ಆಗಿ ನೀವು ಕೆಲಸ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರುವಂಥ ಬೇಸಿಕ್ ಸ್ಕಿಲ್ಲನ್ನು ತೋರಿಸಿ ನೀವು ಅವರಿಗೆ ಹೆಲ್ಪನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳಿ. ಅವರಿಗೆ ನೀವು ಯೂಸ್ಫುಲ್ ಆಗ್ತೀರಾ ಅಂದರೆ ಸೇರಿಸ್ಕೋತಾರೆ. ಆದರೆ ಇದಕ್ಕಾಗಿ ನೀವು ಫ್ರೀಯಾಗೂ ಕೆಲಸ ಮಾಡಬೇಕಾಗ್ಬೋದು. ಇದು ಪ್ಲಸ್ ಪಾಯಿಂಟು ಹೌದು, ಮೈನಸ್ ಪಾಯಿಂಟೂ ಹೌದು. ಮೈನಸ್ ಯಾಕೆಂದರೆ ಫಸ್ಟ್ ನಿಮಗೆ ದುಡ್ಡೇನೂ ಸಿಗೋದೇನೇ ಇಲ್ಲ. ಬಟ್ ಪ್ಲಸ್ ಪಾಯಿಂಟ್ ಯಾಕೆಂದರೆ ಈ ಕೆಲಸ ನಿಮ್ಗೆ ಇಷ್ಟ ಇದ್ರೇ ನೀವು ಕಂಟಿನ್ಯೂನ ಮಾಡ್ತೀರಾ. ನಿಮ್ಮ ಪ್ಯಾಷನ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿಯೇ ಬೇಗ ನೀವು ಚೂಸ್ ಮಾಡಿ ಟ್ರೈ ಮಾಡ್ತಾ ಹೋಗೋದು. ಇದರಿಂದ ಬೇಡದಿರೋದನ್ನು ರಿಜೆಕ್ಟನ್ನು ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ದುಡ್ಡಲ್ಲ, ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುವಂಥದ್ದು. ಪೋರ್ಟ್ಫೋಲಿಯೋ ಅಂದರೆ ನಿಮಗೆ ಕೆಲಸ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸುವಂಥ ಒಂದು ಸ್ಥಳ, ರೆಸ್ಯೂಮ್ ಥರ. ಬಟ್ ಆ್ಯಕ್ಚುಯಲ್ ವರ್ಕನ್ನೇ ಇಲ್ಲಿ ಅಪ್ಲೋಡ್ ಮಾಡೋದು. ಈ ರೀತಿ ಒಂದೊಳ್ಳೆ ಪೋರ್ಟ್ಫೋಲಿಯೋ ಆದ ತಕ್ಷಣ ನಿಮ್ಮ ಸೀನಿಯರ್ ಕಡೆಯಿಂದನೇ ಬರ್ಬೋದು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಿಂದ ಅರ್ನ್ ಮಾಡಿದಂಥ ಕಸ್ಟಮರ್ ಬೇಸಿಂದನೇ ಬರ್ಬೋದು. ನೀವು ಒಳ್ಳೆಯ ಅಮೌಂಟನ್ನು ಅರ್ನನ್ನು ಮಾಡ್ಬೋದು. ಅದು ಆನ್ಲೈನಲ್ಲಿ, ಪಾರ್ಟ್ ಟೈಮಲ್ಲಿ. ಇದೆಲ್ಲನೂ ತುಂಬ ಕಷ್ಟ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಹೌದು, ನಿಮಗೆ ನೀವು ಚೂಸ್ ಮಾಡಿರುವಂಥ ಕೆಲಸ ಇಷ್ಟ ಆಗದೇ ಇದ್ದರೆ ಇದು ತುಂಬ ಕಷ್ಟನೇ. ಇಷ್ಟ ಇದ್ದರೆ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಫನ್ ಆಗಿರುತ್ತೆ. ಆದರೆ ಇದು ಬರೀ ಆನ್ಲೈನ್ ಅಷ್ಟೇ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ, ಆಫ್ಲೈನಲ್ಲೂ ಮಾಡ್ಬೋದು. ಎಕ್ಸಾಂಪಲ್ಗೆ ನಿಮಗೆ ಫೋಟೋಗ್ರಫಿ ಇಷ್ಟ ಇರುತ್ತೆ, ChatGPTಯಲ್ಲಿ ಬೇಸಿಕ್ ಕೋರ್ಸನ್ನು ಕಲೀರಿ. ಯಾವ ರೀತಿ ಫೋಟೋಗ್ರಫಿಲಿ ನೀವು ಇಂಟ್ರೆಸ್ಟ್ ಇದ್ದೀರಾ ಅಂತ ನೋಡಿ, ಯಾರ ಹತ್ರನಾದ್ರೂ ವರ್ಕ್ ಮಾಡಿ. ಆ ಎಕ್ಸ್ಪೀರಿಯನ್ಸ್ ಮೇಲೆ ವೆಡ್ಡಿಂಗ್ ಫೋಟೋಗ್ರಫಿನ ಡಿಸೈಡ್ ಮಾಡ್ಕೋತೀರಾ ಅಂತ ಅನ್ಕೊಳ್ಳೋಣ. ಒಂದು ಯೂನಿಕ್ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡ್ತೀರಾ. ಇದರಿಂದ ದುಡ್ಡನ್ನು ಮಾಡ್ತೀರಾ ಪಾರ್ಟ್ ಟೈಮಲ್ಲಿ, ಹಾಲಿಡೇಸ್ ಇದ್ದಾಗ. ಆದರೆ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ನಿಮಗೆ ಬೇಕೇ ಬೇಕು ಅಂದರೆ ಆ ಹಠ ಮತ್ತು ಆಸೆ ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ನೀವು ಒಂದು ಮಾರ್ಗವನ್ನು ಹುಡುಕ್ತೀರ. ಅದೇ ನಿಜ. ನಿಮಗೆ ಯಾರೂ ಸೀನಿಯರು ಸಿಗದೇನೂ ಇರ್ಬೋದು. ನೀವು ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ಕಷ್ಟನೇ ಪಡ್ಬೋದು. ಕಸ್ಟಮರ್ ಬೇಸನ್ನು ಬಿಲ್ಡ್ ಮಾಡೋದಕ್ಕೆ ಇನ್ನೂ ಕಷ್ಟಪಡ್ಬೋದು. ಆಮೇಲೆ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಇದೆಲ್ಲನೂ ಆಗಲ್ಲ ಅಂತ ಏನಲ್ಲ. ನನ್ನ ಹತ್ರ ಈ ಸ್ಕಿಲ್ಗಳು ಇವಾಗ ಇದ್ದಾವೆ, ಈ ಸರ್ವಿಸನ್ನು ನಾನು ಕೊಡ್ಬೋದು. ಇದೆಲ್ಲವನ್ನು ಕಲ್ತ್ಕೊಂಡಿರೋದು ನಾನು ಒಬ್ಬನೇ ಫ್ರೀಯಾಗೇನೆ. ಒಂದು ಸಲ ಈ ಸ್ಕಿಲ್ಲನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ಲೈಫ್ ಲಾಂಗು ನೀವು ಇದರಿಂದ ಲಾಭವನ್ನು ಪಡ್ಕೋತೀರ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, 4ನೇ ಸ್ಟೆಪ್ಪು KYC. ಅಂದರೆ ನೀವು ನಿಮ್ಮ ಕಸ್ಟಮರ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗೇ ತಿಳ್ಕೊಬೇಕು. ಇಲ್ಲಾಂದರೆ ನೀವು ಮಾಡಿದಂಥ ಎಲ್ಲ ಎಫರ್ಟೂ ವೇಸ್ಟ್ ಆಗೋಗುತ್ತೆ. ನಾನು ಮಾಡಿದಂಥ ಮೇನ್ ಮಿಸ್ಟೇಕಲ್ಲಿ ಇದು ಸಹ. ಕಸ್ಟಮರ್ ಇಂಟ್ರೆಸ್ಟ್ ಇದ್ದಿದ್ದೇ ಒಂದು, ನಾನು ಕೊಡ್ತಿದ್ದೇನೆ ಇನ್ನೊಂದು. ನಿಮ್ಮ ಹತ್ರ ಏನೇ ಸ್ಕಿಲ್ ಇರಲಿ, ಏನೇನು ಟ್ಯಾಲೆಂಟ್ ಇರಲಿ, ಕಸ್ಟಮರ್ಗೆ ಏನು ಇಷ್ಟ ಆಗುತ್ತೆ ಅದನ್ನೇ ನಾವು ಕೊಡಬೇಕಾಗುತ್ತೆ. ಅಂದರೆ ನೀವು ನಿಮ್ಮ ನಂಬಿಕೆ ಎಲ್ಲ ಬಿಟ್ಬಿಟ್ಟು ಕಸ್ಟಮರ್ಗೆ ಹೇಳೋ ರೀತಿಯೇ ಬದಲಾಗಬೇಕು ಅಂತ ಏನಿಲ್ಲ. ಕಸ್ಟಮರ್ಗೆ ಬೇಕಾಗಿರೋ ಜೊತೆಗೆ ನಿಮ್ಮತನವನ್ನು ಅದರಲ್ಲಿ ಆ್ಯಡ್ ಮಾಡಿ ಒಂದು ಕ್ರಿಯೇಟಿವ್ ವಸ್ತುವನ್ನು ಕೊಡಬೇಕಾಗುತ್ತೆ. ಇದನ್ನು ನೀವು ತಿಳ್ಕೊಳ್ಳೋದಕ್ಕೆ ನೀವು ಡಾಟಾವನ್ನು ಕಲೆಕ್ಟ್ ಮಾಡಿ, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸ್ಕೊತಾ ಹೋಗಿ. ಯಾವ ಕಸ್ಟಮರು ಎಂಥ ಸರ್ವಿಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜಾಸ್ತಿ ಖರ್ಚು ಮಾಡೋಕ್ಕೆ ರೆಡಿ ಇರುವಂಥ ಕಸ್ಟಮರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂಥ ಕಸ್ಟಮರ್ಗಳಿಗೆ ಸರ್ವಿಸನ್ನು ಕೊಡೋದಕ್ಕೆ ಶುರು ಮಾಡಿ. ನಿಮ್ಮ ಕಾಂಪಿಟೇಷನ್ನು ಏನನ್ನು ಮಿಸ್ ಮಾಡ್ತಾ ಇದೆ, ಅದಕ್ಕಿಂತ ಮುಖ್ಯ ನೀವು ಏನನ್ನು ಮಾಡೋದಕ್ಕೆ ರೆಡಿ ಇರ್ತೀರಾ ಇರಲ್ಲ ಅನ್ನೋದ್ರ ಮೇಲೆ ಕ್ಲಿಯರ್ ಆಗಿರ್ರಿ. ಎಲ್ಲದಕ್ಕೂ ಓಕೆ ಅಂದರೆ ಯಾವುದ್ರಲ್ಲೂ ನೀವು ದುಡ್ಡು ಮಾಡೋದಕ್ಕೆ ಆಗೋದೇ ಇಲ್ಲ. ತಲೆನೋವು ಜಾಸ್ತಿ ಆಗುತ್ತೆ ಅಷ್ಟೇ. ಒಂದರಲ್ಲಿ ಎಕ್ಸ್ಪರ್ಟ್ ಆಗಿ ಈ ರೀತಿ ನಿಮ್ಮ ಸ್ವಂತ ಎಫರ್ಟಿಂದ ಒಂದು ದಾರಿಯನ್ನು ನೀವು ಬಿಲ್ಡ್ ಮಾಡಿದ್ರೆ ಲೈಫ್ ಲಾಂಗ್ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಯಾಲರಿಗಿಂತ ಹೆಚ್ಚು ಹಣವನ್ನು ನೀವು ದುಡಿಬೋದು. ಯಾವುದೋ ಆ್ಯಪ್ನಲ್ಲಿ ದುಡ್ಡು ಬರುತ್ತೆ, ರೆಫರಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಗಿಂತ ಇದು ಬೆಟರ್ ಅನ್ನೋದು ನನ್ನ ಒಪಿನಿಯನ್. ಸೊ ನೆಕ್ಸ್ಟ್ ಸ್ಟೆಪ್ಪು 10 ಪಟ್ಟು ಹಣವನ್ನು ಮಾಡೋದು ಹೇಗೆ, ಅಥವಾ ನೀವು ನಿಮ್ಮ ಕೆಲಸವನ್ನು ಬಿಡಬೇಕಾ ಅಂತ. ಈ ಸ್ಟೇಜಿಗೆ ನೀವು ತಲುಪೋಕ್ಕೆ ನಿಮ್ಮ ಸೋಲೋಪ್ರಿನರ್ಶಿಪ್ಗೆ ರೆಪ್ಯುಟೇಷನ್ ಇರಬೇಕು. ನಿಧಾನವಾಗಿ ನೀವು ಕೆಲಸವನ್ನು ಮಾಡೋದ್ರಿಂದ ನಿಮಗೋಸ್ಕರ ಎಂಪ್ಲಾಯೀಸು ಕೆಲಸ ಮಾಡೋ ರೀತಿ ಮಾಡ್ಕೋತಾ ಹೋಗಬೇಕು. ನಿಮಗೆ ಹೆಚ್ಚು ಫ್ರೀ ಟೈಮು ಸಿಗಬೇಕು. ಈ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಆ ಟೈಮನ್ನು ನೀವು ಉಪಯೋಗಿಸ್ಕೋಬೇಕು. ಕೊನೆಗೆ ಆ ಮ್ಯಾನೇಜ್ ಮಾಡುವಂಥ ಕಾರ್ಯವನ್ನು ನೀವು ಬೇರೆಯವರಿಗೆ ಕೊಟ್ಟು ಕೆಲಸ ಮಾಡದೇನೂ ಇರ್ಬೋದು. ಇದು 0ಇಂದ ಶುರು ಮಾಡಿ ಎಂಟ್ರಪ್ರಿನರ್ ಆಗುವಂಥ ಒಂದು ದಾರಿ. ಆದರೆ ಇಲ್ಲಿ ನೀವು ತುಂಬ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ.
ತುಂಬ ಸಲ ಫೇಲು ಆಗಬೇಕಾಗುತ್ತೆ. ಅಕಸ್ಮಾತು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟನ್ನು ಮಾಡಿ ನೀವು ಅದು ಫೇಲ್ ಆದರೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಎಷ್ಟೋ ಜನ ಲೈಫ್ನ ಅಪ್ ಆ್ಯಂಡ್ ಡೌನಲ್ಲಿ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗದಲ್ಲೇ ಫೇಲು ಆಗೇ ಆಗ್ತಾರೆ ಅನ್ನೋದೇ ನಿಜ. ಆದರೆ ಈ ರೀತಿ ರಿಸ್ಕನ್ನು ತಗೋಬೇಕೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀವು ಕೆಲಸ ಬಿಟ್ಟು ರಿಸ್ಕ್ ತೊಗೊಳ್ಳುವಷ್ಟು ಇದು ವರ್ತಿದೆಯಾ, ಅಷ್ಟು ನೀವು ಪ್ರಿಪೇರ್ ಆಗಿದ್ದೀರಾ, ಅದು ಯಾರು ಹೇಳೋಕ್ಕಾಗಲ್ಲ, ನೀವೇ ಹೇಳಬೇಕು. ಏಕೆಂದರೆ ಈ ವಿಡಿಯೋ ಉದ್ದೇಶ 10 ಪಟ್ಟು ಹಣವನ್ನು ಮಾಡೋದಲ್ಲ, ನೀವು ಒಬ್ಬ ಸ್ಕಿಲ್ಫುಲ್ ಪರ್ಸನ್ ಆಗಿರಬೇಕು ಅನ್ನೋದು. ನಿಮಗೆ ಕಷ್ಟ ಬಂದಾಗ ಮಿಸ್ಸಾಗಿ ನಿಮ್ಮ ಕೆಲಸ ಹೋದ್ರೂ ನಿಮ್ಮ ಈ ಪೋರ್ಟ್ಫೋಲಿಯೋಯಿಂದ ನಿಮಗೆ ದುಡ್ಡು ಬರೋ ರೀತಿ ಮಾಡುವಂಥದ್ದು, ಜೊತೆಗೆ ನಿಮ್ಮ ಫ್ರೀ ಟೈಮು ಖುಷಿಯಾಗಿ ಇರೋವಂಥದ್ದು. ಇದೆಲ್ಲನೂ ಲಕ್ಕಿಂದ ಆಗಿರೋದಲ್ಲ, ಹಾರ್ಡ್ ವರ್ಕಿಂದ. ಸೊ ಒಬ್ಬ ಸ್ಕಿಲ್ಫುಲ್ ಪರ್ಸನ್ ಆಗಿ ಬದಲಾಗಿ. ನೀವು ಶೇರ್ ಮಾರ್ಕೆಟ್ನ ಸ್ಕಿಲ್ಲನ್ನು ಕಲಿಬೇಕು ಅಂದರೆ ನಾನು ಫ್ರೀಯಾಗಿಯೇ ಒಂದು ಕೋರ್ಸನ್ನೇ ರೆಡಿ ಮಾಡಿದ್ದೀನಿ, ಇದನ್ನು ತಪ್ಪದೆ ನೋಡಿ.